ದೊಡಮ್ಮ, ನಾವು ಮಾಡ್ತಿರೋ ಅಲಂಕಾರ ನೋಡ್ತಿದ್ದ ಹಾಗೆ ಅಣ್ಣ ಮತ್ತೆ ನಿಧಿ ಇಬ್ರು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋದಂತೂ ಪಕ್ಕ. ಹೌದೌದು, ಅವ್ನ್ ಮುದ್ದಿನ ತಂಗಿ ರೆಡಿ ಮಾಡ್ತಿದ್ದಾಳೆ ಅಂದ್ಮೇಲೆ ಖುಷಿ ಪಟ್ಟೆ ಪಡ್ತಾನೆ ಅಲ್ವಾ? ಮತ್ತೆ ಸರಿ, ನೀನ್ ರೆಡಿ ಮಾಡ್ತಿರೋ, ನಾನು ನಿಧಿನ್ ಕರ್ಕೊಂಡ್ ಬರ್ತೀನಿ. ಸರಿ ದೊಡಮ್ಮ. ಅಮ್ಮ ಬಾ ಬಾ ಬಾ, ನೀನು ಸ್ವಲ್ಪ ಹೆಲ್ಪ್ ಮಾಡು. ಅಣ್ಣನ ರೂಮು ಇಂದ್ರಲೋಕ ತರ ಕಾಣಿಸ್ಬೇಕು. ಇಂದ್ರಲೋಕಕ್ಕೆ ಇಷ್ಟು ಬೆಂಕಿ ಹಾಕ. ನಾನು ಹೇಳೋ ಮಾತು ಸ್ವಲ್ಪ ಕೇಳ್ತೀಯಾ? ಆ ಕರ್ಣ ನಿನ್ಗೆ ಯಾವ ಸೀಮೆ ಅಣ್ಣನೇ? ತೊಟ್ಟಿಲ್ ಸಿಕ್ಕಿರೋ ಅನಾಥ ಅವನು. ಯಾವಾಗ ನೋಡಿದ್ರು ಅಣ್ಣ ಅಣ್ಣ ಅನ್ಕೊಂಡು ತಕ್ಕತೆ ಅಂತ ಕುಣಿತಾ ಇರ್ತೀಯಲ್ಲ ಅವನ ಹಿಂದೆ. ಇವಾಗ ನೋಡಿದ್ರೆ ಅವನ್ ಫಸ್ಟ್ ನೈಟ್ಗೆ ಅಂತ ಇಷ್ಟೆಲ್ಲ ಡೆಕೋರೇಷನ್. ಬುದ್ಧಿ ಇದೆಯಾ ನಿಂಗೆ? ಅಮ್ಮ, ಅಣ್ಣನ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ಬೇಡ. ಆಕ್ಚುಲಿ ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ, ನಿನಗೆ. ಕರ್ಣಣ್ಣ ನನ್ನ ಸ್ವಂತ ಅಣ್ಣ ಅಲ್ಲದೆ ಇರ್ಬೋದು, ಆದ್ರೆ ಆ ದೇವ್ರು ಕೊಟ್ಟಿರೋ ದಿ ಬೆಸ್ಟ್ ಗಿಫ್ಟ್ ಅವನು. ಹೋದ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ನೋ, ಈ ಲೈಫಲ್ಲಿ ಅವನು ನನಗೆ ಅಣ್ಣನಾಗಿ ಬಂದಿದ್ದಾನೆ. ಅವನ ಥರ ನೀವು ಯಾವತ್ತಾದ್ರೂ ನನಗೆ ಕಾಳಜಿ ತೋರಿಸಿದಿರ ಹೇಳಿ? ನಿನ್ನ ಅಮ್ಮ, ಒಂದ್ ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಸಂಜು ನನ್ನ ಸ್ವಂತ ಅಣ್ಣ ಆದ್ರೂ ಒಂದೇ ಒಂದಿನ ನನ್ನ ಪ್ರೀತಿಯಿಂದ ಮಾತಾಡ್ಸಿದಾನ? ಇಲ್ಲ. ಬರೀ ರಕ್ತ ಹಂಚ್ಕೊಂಡು ಹುಟ್ಟೋದಲ್ಲ, ಪ್ರೀತಿ ಹಂಚ್ಕೋಬೇಕು. ಅಣ್ಣನ ಸ್ಥಾನದಲ್ಲಿ ನಿಂತು ನನ್ಗೇನೇನೆಲ್ಲ ಮಾಡ್ಬೇಕೋ ಅದನ್ನ ಮಾಡಿರೋದು ಕರ್ಣ ಅಣ್ಣನೇ. ಅದಕ್ಕೆ ತಂಗಿಯಾಗ ಅವನಿಗೋಸ್ಕರ ಏನೇನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತೀನಿ. ನಾಲ್ಗೆ ತುಂಬಾ ಉದ್ದಾಗ್ತಿದೆ ರಾಧಿಕಾ, ನನಗೆ ಇದ್ರ ತರ ಕೊಡ್ತೀಯಾ? ಯಾಕೆ? ಇರೋ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಾ? ನೀವು ನನಗೋಸ್ಕರ ಏನ್ ಮಾಡಿದ್ದೀರಾ? ಯಾವಾಗ್ಲೂ ಜಗಳ ಆಡೋದು, ಕರ್ಣನಿಗೆ ಹೇಗ್ ತೊಂದರೆ ಕೊಡ್ಲಿ, ಅವ್ನು ನೆಮ್ಮದಿನ ಹೇಗ್ ಕೆಡಿಸ್ಲಿ ಅಂತ ಯೋಚನೆ ಮಾಡೋದು. ಕೊನೆಗೆ ಅವನ ಹತ್ರನೇ ಹೋಗಿ ದುಡ್ಡು ಕೇಳೋದು. ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದೀನಿ ಅಷ್ಟೇ. ನೋಡಮ್ಮ, ನೀನ್ ಏನಾದ್ರೂ ಹೇಳ್ಕೊ, ನಾನಂತೂ ಅಣ್ಣಂಗೆ ಸಪೋರ್ಟ್ ಮಾಡೋಳೆ, ಮಾಡ್ತಾನೆ ಇರ್ತೀನಿ.